ಮಿಥುನ ಲಗ್ನ ಅಥವಾ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ನಿಮಗೆ ರವಿ, ಬುಧ, ಗುರು, ಶನಿ ಮತ್ತು ಕೇತು ಗ್ರಹಗಳು ಶುಭ ಫಲವನ್ನು, ಕುಜ, ಶುಕ್ರ ಮತ್ತು ರಾಹು ಗ್ರಹಗಳು ಅಶುಭ ಫಲವನ್ನು ಅಥವಾ ಮಿಶ್ರ ಫಲವನ್ನು ನೀಡುತ್ತವೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವು ಬಹಳ ಪ್ರೀತಿ ವಿಶ್ವಾಸದಿಂದ ನನ್ನ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದೀರಿ. ಇದರಲ್ಲಿ ನಾನು ಕಲಿತ ಜ್ಯೋತಿಷ್ಯದ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ತರಬಯಸುತ್ತಿದ್ದೇನೆ. ಈ ವಿಷಯಗಳು ತಮಗೆ ಇಷ್ಟವಾದರೆ ಈ ಚಾನಲನ್ನು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಚಂದಾದಾರರಾಗಲು ತಾವು ಪ್ರೋತ್ಸಾಹ ನೀಡಬೇಕು ಎಂದು ತಮ್ಮಲ್ಲಿ ಕೋರುತ್ತೇನೆ. ಜುಲೈ ಮಾಸದಲ್ಲಿ ಬದಲಾವಣೆ ತರುವ ದಿನಾಂಕಗಳು 6, 7, 9, 14, 17, 19, 20, 21, 23, 27, 29 ಮತ್ತು 30. ಈ ದಿನಾಂಕಗಳನ್ನು ಒಂದೆಡೆ ಬರೆದಿಟ್ಟುಕೊಳ್ಳಿ. ಇದರಲ್ಲಿ 14, 19 ಮತ್ತು 23 ಈ ದಿನಾಂಕಗಳು ಬಹಳ ಮುಖ್ಯವಾದವು. ಈ ದಿನಾಂಕಗಳಲ್ಲಿ ಅಥವಾ ಈ ದಿನಾಂಕಗಳ ನಂತರ ಜಗತ್ತಿನಲ್ಲಿ ನಡೆಯುವ ವಿಶಿಷ್ಟ ಸುದ್ದಿಗಳ ಕಡೆ ತಾವು ಗಮನ ನೀಡಿ. ಈ ದಿನಾಂಕಗಳು ಯಾವ ರೀತಿ ವರ್ತಿಸುತ್ತವೆ ಎಂಬುದನ್ನು ತಾವು ತಿಳಿಯಬಹುದು. ಈಗ ಕಳೆದ ಮಾಸದಲ್ಲಿ ನಾನು ತಮಗೆ ನೀಡಿರುವ ಬದಲಾವಣೆ ತರುವ ದಿನಾಂಕಗಳಂದು ಅಥವಾ ಆ ದಿನಾಂಕಗಳ ನಂತರ ಯಾವ ರೀತಿ ಬದಲಾವಣೆಗಳು ಹಲವಾರು ವ್ಯಕ್ತಿಗಳ ಅಥವಾ ದೇಶಗಳ ವಿಷಯದಲ್ಲಿ ನಡೆದಿದೆ ಎಂಬುದನ್ನು, ಕೆಲವು ವಿಷಯಗಳನ್ನು ನಾನು ತಮ್ಮ ಮುಂದೆ ತರಬಯಸುತ್ತೇನೆ. ತಮಗೆಲ್ಲ ತಿಳಿದಿರುವಂತೆ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ತಂಡವು 18 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ IPL ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಜೂನ್ 4ರಂದು ತಂಡವು ಬೆಂಗಳೂರಿಗೆ ಮರಳಿದಾಗ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದ ಕಾಲ್ತುಳಿತ ಒಂದು ಘೋರ ದುರಂತ. ಇದು ನಾನು ನೀಡಿರುವ ದಿನಾಂಕ 4ರಂದೇ ನಡೆದಿದೆ ಎಂಬುದು ವಿಶೇಷ. ಅದೇ ರೀತಿ ದಿನಾಂಕ 10 ಮತ್ತು 15 ಈ 2 ದಿನಾಂಕಗಳನ್ನು ಜೂನ್ ತಿಂಗಳಲ್ಲಿ ನಾನು ತಮಗೆ ನೀಡಿದ್ದೆ. ಈ 10 ದಿನಾಂಕ ಕಳೆದ ನಂತರ ಮತ್ತು 15 ದಿನಾಂಕಗಳ ಮುಂಚೆ ಯಾವ ರೀತಿ ಜಗತ್ತಿನಲ್ಲಿ ಹಲವಾರು ಬದಲಾವಣೆಗಳು ನಡೆದಿದೆ ಎಂಬುದನ್ನು ನಾವು ಈಗ ನೋಡೋಣ. ಮೊದಲನೆಯದಾಗಿ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ ವಿಮಾನ ದುರಂತ. ಅದು ನಡೆದಿದ್ದು ದಿನಾಂಕ 12ರಂದು. ಅದೇ ರೀತಿ 15ನೇ ತಾರೀಕಿನಂದು ಚಾರ್ಧಾಮ್ ಯಾತ್ರಾ ಸಮಯದಲ್ಲಿ ಹೆಲಿಕಾಪ್ಟರ್ ದುರಂತ. ನಂತರ ಕ್ರಿಕೆಟ್ಗೆ ಬಂದರೆ ವರ್ಲ್ಡ್ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ 4 ದಿನದಲ್ಲಿ ಸೌತ್ ಆಫ್ರಿಕಾ ತಂಡ ಮೊಟ್ಟ ಮೊದಲ ಬಾರಿಗೆ ವಿಶ್ವ ಚಾಂಪಿಯನ್ಶಿಪ್ ಪಟ್ಟವನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ಪಡೆದಿದೆ. ಈ ಸೌತ್ ಆಫ್ರಿಕಾ ತಂಡದ ನಾಯಕರಾದ ತೆಂಬು ಬಹುಮಾ ಇವರು ಅದ್ಭುತವಾಗಿ ಆಟವಾಡಿ ತಮ್ಮ ತಂಡವನ್ನು ಅದ್ಭುತವಾಗಿ ಮುನ್ನಡೆಸಿ ಸೌತ್ ಆಫ್ರಿಕಾ ತಂಡವು ಮೊಟ್ಟ ಮೊದಲ ಬಾರಿಗೆ ವಿಶ್ವ ಕ್ರಿಕೆಟ್ನಲ್ಲಿ ಒಂದು ಟ್ರೋಫಿಯನ್ನು ಗೆಲ್ಲುವಂತೆ ಮಾಡಿದ್ದಾರೆ.
ಇದು ಒಂದು ಅದ್ಭುತ ವಿಷಯ. ಇದು ನಡೆದಿದ್ದು 11 ಮತ್ತು 14 ಜೂನ್ ದಿನಾಂಕಗಳ ಮಧ್ಯೆ. ಇದು ಒಂದು ಕುತೂಹಲಕಾರಿಯಾದ ಫಲಿತಾಂಶ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ 4 ಜೂನ್ ರಂದು ನಿಫ್ಟಿ 24,530ಕ್ಕೆ ಲೋ ಟಚ್ ಮಾಡಿತ್ತು. ಅದೇ ದಿನಾಂಕ 10ರಂದು 25,199 ಹೈ ಟಚ್ ಆಗಿದೆ. ಅಂದರೆ 669 ಅಂಕಗಳ ಜಿಗಿತ ಕಂಡಿದೆ. ಅದೇ ನಿಫ್ಟಿ ದಿನಾಂಕ 10 ಮತ್ತು 15 ದಿನಾಂಕಗಳ ಮಧ್ಯೆ, ಅಂದರೆ 13ನೇ ದಿನಾಂಕ 24,473 ಲೋ ಟಚ್ ಆಗಿದೆ. ಅಂದರೆ 726 ಅಂಕಗಳ ಕುಸಿತ. ಇದಕ್ಕೆ ಕಾರಣ ಜುಲೈ 13ರಂದು ಶುರುವಾದ ಇಸ್ರೇಲ್ ಮತ್ತು ಇರಾನ್ ದೇಶಗಳ ಮಧ್ಯೆ ಯುದ್ಧ. ಈ ಯುದ್ಧ ಯಾವ ರೀತಿ ಕೊನೆಗಾಣುತ್ತೋ ಬಹಳ ಆತಂಕದ ವಿಷಯ. ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೆಂದರೆ, ಬುಧ ಗ್ರಹವು ದಿನಾಂಕ 10ರಂದು ರಾಹುವಿನ ನಕ್ಷತ್ರ ಆರಿದ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡಿದೆ. ಅದು ತನ್ನ ಸ್ವಂತ ಮನೆಯಾದ ಮಿಥುನ ರಾಶಿಯಲ್ಲಿ. ಅದೇ ರೀತಿ ರವಿಗ್ರಹವು 15ನೇ ತಾರೀಕಿನಂದು ಕುಜನ ನಕ್ಷತ್ರವಾದ ಮೃಗಶಿರ ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡಿದೆ. ಈ ಎಲ್ಲ ಕಾಂಬಿನೇಷನ್ಗಳನ್ನ ನಾವು ವೀಕ್ಷಣೆ ಮಾಡಿದಾಗ ಬುದ್ಧಿಕಾರಕನಾದ ಬುಧ ಸ್ವಂತ ಮನೆಯಲ್ಲಿದ್ದರೂ ರಾಹುವಿನ ನಕ್ಷತ್ರದಲ್ಲಿ ಸಂಚಾರ ಮಾಡಿದಾಗ ಯಾವ ರೀತಿ ಬುದ್ಧಿ ಸ್ಥಿಮಿತ ಕಳೆದುಕೊಳ್ಳುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಸಂತಾನವಾಗಿ ಸಂತೋಷವನ್ನು ಹೊಂದುತ್ತೀರಿ. ನೀವು ಸಿನಿಮಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ. ನೀವು ಯಾವುದಾದರೊಂದು ಕಾಯಿಲೆಯಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಅದರಿಂದ ಹೊರಬರಲಿದ್ದೀರಿ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳು ಸಿಗುವ ಸಂಭವ ಇದೆ. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ನ ಕೈ ಸೇರಲಿದೆ. ನಿಮ್ಮ ಕೋರ್ಟ್ ಕೇಸುಗಳು ಯಶಸ್ಸು ಕಾಣುತ್ತವೆ. ನೀವು ಪ್ರಯಾಣದಲ್ಲಿ ಆದಷ್ಟು ಹುಷಾರಾಗಿರಿ. ಅಪಘಾತವಾಗುವ ಸಂಭವ ಇದೆ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ. ನಿಮ್ಮ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರಲಿದೆ. ನೀವು ಒಳ್ಳೆಯ ಧರ್ಮ ಕಾರ್ಯಗಳನ್ನು ಮಾಡುತ್ತೀರಿ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ಪುಸ್ತಕ ಪ್ರಕಟಣೆಗಳು ಯಶಸ್ಸು ಕಾಣುತ್ತವೆ. ನಿಮ್ಮ ಸಾಲ ಮರುಪಾವತಿ ಸುಲಭವಾಗಲಿದೆ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಕೂಡ ಸಿಗಲಿದೆ. ಈ ಅವಧಿಯಲ್ಲಿ ನಿಮ್ಮ ಸಿಟ್ಟು ಕಡಿಮೆ ಇರುತ್ತದೆ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಲಿದೆ. ನಿಮ್ಮ ಸಂಗಾತಿಯೊಂದಿಗೆ ಕಿರಿಕಿರಿಯನ್ನು ಅನುಭವಿಸುತ್ತೀರಿ. ನೀವು ನಿಮ್ಮ ವ್ಯವಹಾರದಲ್ಲಿ ಪಾಲುದಾರಿಕೆ ಮಾಡುತ್ತಿದ್ದರೆ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹಾರ ಮಾಡಿ. ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಲಾಭ ಕಡಿಮೆ ಇರಲಿದೆ. ನಿಮ್ಮ ಪ್ರಯಾಣಗಳು ಕಿರಿಕಿರಿಯಿಂದ ಕೂಡಿರುತ್ತವೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ಮಾಡಬೇಕೆಂದಿದ್ದರೆ ಅದು ನಿಧಾನವಾಗಲಿದೆ. ನೀವು ಈ ಅವಧಿಯಲ್ಲಿ ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ನಿಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಕಂಡುಬರಲಿದೆ.
ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿಗೆ ಕುಂದು ಬರುವ ಸಂಭವ ಇದೆ. ನೀವು ರಾಜಕೀಯದಲ್ಲಿದ್ದರೆ ಈ ಅವಧಿಯಲ್ಲಿ ಯಶಸ್ಸು ಕಷ್ಟಕರವಾಗಲಿದೆ. ನಿಮಗೆ ಈ ಅವಧಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ನೀವು ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿಗಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗಲಿದೆ. ನೀವು ವರ್ಗಾವಣೆಗಾಗಿ ಯತ್ನಿಸಿದರೂ ಸಹ ಈ ಅವಧಿಯಲ್ಲಿ ಅದು ಸಾಧ್ಯವಿಲ್ಲ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆಲ್ಲ ವಂದನೆಗಳು. ಈ ವಿಡಿಯೋದಲ್ಲಿರುವ ವಿಷಯಗಳು ತಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರೂ ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಎಂದು ಕೋರುತ್ತಿದ್ದೇನೆ. ವಂದನೆಗಳು.